ಇಲ್ಲಿ ಇನ್ನು ಉಳಿದವರು ಈಗಷ್ಟೇ ಮತ್ತೆ ಬಂದು ಸಿಗಬಹುದು. ಎಲ್ಲರೂ ಸೇರ್ಕೊಂಡು ಒಮ್ಮೆ ಇಲ್ಲಿ ಸೇರ್ಕೊಂತೀವಿ. ಮತ್ತೆ ಜಿಲ್ಲಾಧ್ಯಕ್ಷರು ಸಹ ಬರ್ತಾ ಇದ್ದಾರೆ. ಯಾವುದೇ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿದ ಮೇಲೆ ಯಾವ್ದಾದ್ರೂ ಬೆಲೆ ಇಳಿಯುತ್ತೇನ್ರಿ? ಬಸ್ ಚಾರ್ಜ್ ಇಳಿಯುತ್ತಾ? ಆಟೋ ಚಾರ್ಜ್ ಇಳಿಯುತ್ತಾ? ನಾವು ತರಕಾರಿ ಚಾರ್ಜ್ ಇಳಿಯುತ್ತಾ? ಲಾರಿ ಚಾರ್ಜ್ ಇಳಿಯುತ್ತಾ? ಯಾವುದೂ ಇಳಿಯೋದಿಲ್ಲ. ಇಳಿಯೋದು ಒಂದೇ, ಸರ್ಕಾರದಲ್ಲಿರುವಂತಹ ವ್ಯಕ್ತಿಗಳ ಚಾರ್ಜು, ಅವರ ಯೋಗ್ಯತೆ, ಅವರ ಬೆಲೆ ಇಳಿಯುತ್ತೆ ಹೊರತು ಇನ್ಯಾವ ಬೆಲೆನೂ ಇಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಹೋರಾಟ ಸಾಂಕೇತಿಕವಾಗಿದ್ದರೂ ಕೂಡ ಶಿವಮೊಗ್ಗ ಜನತೆಯ ನಾಗರಿಕರಲ್ಲಿ, ರಾಜ್ಯದ ಜನರನ್ನ ವಿನಂತಿ ಮಾಡ್ತೇನೆ ಮಾಧ್ಯಮದ ಮೂಲಕ, ಮುಂದಿನ ದಿನಗಳು ಬಹಳ ಕ್ಲಿಷ್ಟಕರ ಇದೆ. ಪೆಟ್ರೋಲಿಗೆ 3 ರೂಪಾಯಿ, ಡೀಸೆಲ್ಗೆ 3.5 ಏರಿಸಿದ್ದಾರೆ ಅಂತಂದ್ರೆ ಇದು ಅಪ್ರಕ್ಷಿತವಾಗಿ ಎಲ್ಲ ವಸ್ತುಗಳ ಬೆಲೆಯನ್ನ ಏರಿಸಿರುವಂತಹದ್ದು. ಪ್ರತಿಯೊಂದು ಬೆಲೆಯ ಬಿಸಿ ತಟ್ಟಬೇಕಾದ್ರೆ ಮುಂಚೆ ತಳಕ್ಕೆ ತಟ್ಟುತ್ತೆ, ಆಮೇಲೆ ಮತ್ತೆ ಮೇಲಕ್ಕೆ ಎಲ್ಲರಿಗೂ ತಟ್ಟುತ್ತೆ. ಎಲ್ಲ ಬೆಲೆಗಳು ಏರುತ್ತೆ, ಸಿದ್ಧವಾಗಿರಿ. ಯಾವುದೇ ಕಾರಣಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಕೊಡುಗೆ ಕೊಡೋದು ಇದನ್ನೇ. ಇಲ್ಲ ನಮ್ಮ ಮೇಲೆ ದಬ್ಬಾಳಿಕೆ, ಇಲ್ಲೇ ನಮ್ಮ ಮೇಲೆ ಅತ್ಯಾಚಾರ, ಇಲ್ಲೇ ಇದ್ರೆ ಲಾಠಿ ಚಾರ್ಜು, ಇಲ್ಲೇ ಇದ್ರೆ ಬೆಲೆ ಏರಿಕೆ, ಇಲ್ಲೇ ಇದ್ರೆ ಹಿಂದೂಗಳ ದಮನ, ಇಲ್ಲದಿದ್ರೆ ಹಿಂದೂಗಳಿಗೆ ಅನ್ಯಾಯ. ಇದನ್ನು ಮಾಡೋದೇ ಈ ಸರ್ಕಾರದ ಒಂದಿದು. ಲಾಸ್ಟ್ ಒಂದು ಮಾತು ಹೇಳಿ ಮುಗಿಸ್ತೇನೆ. 1531 ಆ ಸಮಯದಲ್ಲಿ 15ನೇ ಶತಮಾನದಲ್ಲಿ ಒಬ್ಬ ರಾಜ ಇದ್ದ, 26 ವರ್ಷ ಆಳ್ದ. ಅವನ ಹೆಸರು ಮೊಹಮ್ಮದ್ ಬಿನ್ ತೊಗಲಕ್ ಅಂತ. ಆ ತೊಗಲಕ್ ರಾಜ್ಯಭಾರ ಹೇಗಿತ್ತು ಅಂತಂದ್ರೆ ಅವನಿಗೆ ಮನಸ್ಸು ಬಂದಂಗೆ ರಾಜ್ಯಭಾರ ಮಾಡ್ತಿದ್ದ. ಅವನು ಯಾವುದೋ ಒಂದು ದೌಲತಾಬಾದಲ್ಲಿದ್ದ, ಅಲ್ಲಿಂದ ಇನ್ನೊಂದ್ ಕಡೆ ಹೋಗ್ಬೇಕು ನಮ್ಮ ರಾಜಧಾನಿ ಅಂತಂದ್ರೆ ಎಲ್ಲರೂ ಹೊರಡ್ಬೇಕು ಅಂತ ಆಜ್ಞೆ ಮಾಡ್ತಿದ್ದ. ಎಲ್ಲರನ್ನೂ ಕರ್ಕೊಂಡು ಬರ್ತಿದ್ದ. ಸಾವಿರಾರು ಜನ ಸಾಯ್ತಿದ್ರು, ಅವ್ರು ಯೋಚನೆ ಮಾಡ್ತಿರ್ಲಿಲ್ಲ. ತಂದೆನ ಮತ್ತೆ ತಮ್ಮನ್ನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೊಲೆ ಮಾಡಿಸಿದ್ದ. ಅವನ ರೂಪಾಯಿ ಸಿಸ್ಟಮ್ ಹೇಗಿತ್ತು ಅಂತಂದ್ರೆ, ರೂಪಾಯಿ ಅಂತಂದ್ರೆ ನೋಡ್ಬೇಡ್ರಿ, ತಾಮ್ರದ ಮೇಲೆ ಮಾಡ್ರಿ, ಚರ್ಮದ ಮೇಲೆ ಮಾಡ್ರಿ, ನನ್ನ ಹೆಸರು ಹಾಕಿರಿ ದುಡ್ಡು ಬರುತ್ತೆ ಅಂತ. 26 ವರ್ಷ ಆಳದಂತಹ ತೊಗಲಕ್, ಮೊಹಮ್ಮದ್ ಬಿನ್ ತೊಗಲಕ್, ಅದನ್ನ BV ಕಾರಂತರು, ಗಿರೀಶ್ ಕಾರ್ನಾಡ್ರು 1964ರಲ್ಲಿ ನಾಟಕದ ಮೂಲಕ ಪ್ರಸ್ತಾಪ ಮಾಡಿದ್ರು. ಈಗಿನ ನಾಟಕಕಾರರ ವಿನಂತಿ 1964ರಲ್ಲಿ ಮಾಡಿರುವಂತಹ ನಾಟಕವನ್ನ ಜನಜಾಗೃತಿಗೋಸ್ಕರ ತೊಗಲಕ್ ನಾಟಕವನ್ನ ಮಾಡುವಂತ ಸಂದರ್ಭ ಬಂದಿದೆ. ಮೊಹಮ್ಮದ್ ಬಿನ್ ತೊಗಲಕ್ಕಿಗೂ ಕರ್ನಾಟಕದಲ್ಲಿ ರಾಜ್ಯಭಾರ ಮಾಡ್ತಿರೋರಿಗೂ ಏನೋ ಒಂದು ಅವಿನಾಭಾವ ಸಂಬಂಧ ಇರಬೇಕು. ಹಾಗೆ ತೊಗಲಕ್ ದರ್ಬಾರ್ ಮಾಡ್ತಿರುವಂತಹ ಸರ್ಕಾರದ ವಿರುದ್ಧ ಜನರನ್ನ ಬಡಿದು ಏಳಿಸಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ವಿಶೇಷವಾದಂತಹ ಪಾತ್ರ ವಹಿಸಬೇಕು. ಇವತ್ತು ಮಾಡಿರುವಂತ ಸಾಂಕೇತಿಕ ಮಾತ್ರ. ಇವತ್ತು ಅಂತಿಮ ಸಂಸ್ಕಾರ ನಡೆದಿಲ್ಲ. ಕಾಂಗ್ರೆಸ್ಸಿಗೆ ಕೊನೆ ಮಳೆ ಹೊಡೆಯುವಂತ ಎಚ್ಚರಿಕೆಯನ್ನು ಮಾಡಿದ್ದೇವೆ. ಸಾಕ್ಷಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಇದ್ದಾರೆ. ಅವ್ರ ಸಾಕ್ಷಿಯಲ್ಲಿ ಪ್ರತಿಜ್ಞೆ ಇದೆ. ಬರುವಂತ ದಿನಗಳಲ್ಲಿ ನಿಮ್ಮನ್ನ ತೊಲಗಿಸೋ ತನಕ, ನಿಮ್ಮನ್ನ ತೆಗೆದಾಕೋ ತನಕ, ನಿಮ್ಮ ಭ್ರಷ್ಟ ಆಡಳಿತವನ್ನ ಮುಕ್ತಾಯ ಮಾಡೋ ತನಕ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮಾಡುತ್ತೆ ಅನ್ನುವಂತ ಮಾತನ್ನು ಹೇಳಿ ಈ ಹೋರಾಟದಲ್ಲಿ ಬಂದಿರುವಂತವರೆಲ್ಲರಿಗೆ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.
ಭಾರತ್ ಮಾತಾ ಕಿ. ಕುದುರೆ